ಸರ್ ಪ್ರತಿಭಟನೆ ಏನು ಮಾಡ್ತಾ ಇಲ್ಲ ಸರ್. ವಿಶೇಷ ಇಷ್ಟೇ ನಮ್ದು. ನಾವು ಧರ್ಮಸ್ಥಳದ ಬಗ್ಗೆ ಮತ್ತೆ ಪೂಜ್ಯರ ಬಗ್ಗೆ ಅವರು ಅವಹೇಳನಕಾರಿ ಮಾತಾಡೋದು, ಅವ್ರು ಬೇಕಾಬಿಟ್ಟಿ ಮಾತಾಡೋದು, ಮತ್ತೆ ಅದಾಗಿದೆ ಇದಾಗಿದೆ ಅಂತ. ನಮ್ಮ ಉದ್ದೇಶ ಒಂದೇ, ಏನಂತ ಸೌಜನ್ಯಂಗೆ ನ್ಯಾಯ ಕೊಡ್ಸಿಯಪ್ಪ. ಅವಳು ಹೆಣ್ಮಗ್ಳು ನಮ್ ತರನೇ, ಖಂಡಿತವಾಗ್ಲೂ ಅಲ್ಲ. ಸೌಜನ್ಯ ಒಬ್ಳೆ ಹೆಣ್ಮಗ್ಳ ರೇಪ್ ಆಗಿ ಸತ್ತಿದ್ದು. ಕಾನೂನ್ ತನ್ನಿ, ರೇಪ್ ಮಾಡ್ದವಂಗೆ ಭೂಮಿ ಮೇಲೆ ಬತ್ತಕ್ಕೆ ಅರ್ಹತೆನೇ ಇಲ್ಲ. ಅದೊಂದ್ ಮಾಡಿ ಚಿಕ್ಕ ಚಿಕ್ಕ ಹೆಣ್ಮಕ್ಳು 2 ವರ್ಷದವು, 5 ವರ್ಷದವು, 10 ವರ್ಷದವ ಎಲ್ಲ ರೇಪ್ ಆಗಿ ಸತ್ವಲ್ಲ, ಕಣ್ಣಿ ಕಾಣಲ್ವಾ? ಈ ತಿಮ್ಮಾರೂಢಿ ಅನ್ನಿಸ್ಕೊಂಡವನಿಗೆ ಸಮೀರ್ ಅನ್ನೋ ಲೋಫರ್ ನನ್ನ ಮಗನಿಗೆ ಗೊತ್ತಿಲ್ವಾ ಎಷ್ಟೆಲ್ಲ ರೇಪ್ ಆಗ್ತಿದೆ? ಈಗ ದಿನಕ್ಕೊಂದೊಂದು ಪ್ರಕರಣ ಬರ್ತಿದೆ, ಟಿವಿಲಿ ಮೊಬೈಲ್ ಅಲ್ಲಿ ನೋಡ್ತಾನೆ ಇದೀವಿ ನಾವುವೆ. ಅದನ್ನ ಮಾಡಕ್ ಹೇಳಿ. ನಮಗೂ ನಿಜವಾಗ್ಲೂ ಹೆಣ್ಮಗಳಿದ್ದಾಳೆ, ಅವ್ಳು ಸತ್ತಿದ್ದು ನಮಗೂ ಅನ್ಯಾಯವಾಗಿ, ನಮಗೂ ಹೊಟ್ಟೆ ಉರುತ್ತೆ. ಅವ್ರ ತಾಯಿಗೇನು ನಾವ್ ಏನು ಹೇಳಕ್ ಹೋಗಲ್ಲ. ಆದ್ರೆ ಸತ್ತು ಮನೇಲಿ ಈ ತರ ಮಾಡೋದ್ ತಪ್ಪಲ್ವಾ ಅನ್ನೋದು ನಮ್ದೊಂದು ಉದ್ದೇಶ ಅಷ್ಟೇ. ಅದನ್ನ ಇಟ್ಕೊಂಡು ಧರ್ಮಸ್ಥಳದಲ್ಲಿ ನಾವು ಅದ್ ಮಾಡಿವಿ 500,000 ರೇಪ್ ಮಾಡಿ ಹೂತ್ ಹಾಕಿದ್ದಾರೆ ಅಂದ್ರೆ ಅಟ್ಲೀಸ್ಟ್ 13 ಗುಂಡಿಲಿ ಒಂದು ಸಿಗ್ಲಿಲ್ವಲ್ಲ ಸರ್? ಅದು ಸಿಕ್ಕಿಲ್ಲ ಅಂತ ಅಂದ್ಮೇಲೆ ಅವ್ನು ಸುಳ್ಳು ಹೇಳ್ತಿದ್ದಾನೆ ಅಂತ ಯಾಕೆ SIT ತನಿಖೆ ಗೊತ್ತಾಗ್ತಾ ಇಲ್ಲ? ಹಂಗಾರೆ ಕಳ್ಳರನ್ನ ಇಟ್ಕೊಂಡು ಸುತ್ತ ಆಗಿದ್ದಾರ? ಧರ್ಮಸ್ಥಳದಲ್ಲಿ ಕಳ್ಳರು ಹುಡುಕಿದಾರ ಇಲ್ಲ ಏನ್ ಹುಡುಕ್ತಿದ್ದಾರೆ? ಹೆಗಣ ತೆಗಿತಿದ್ದಾರೆ ಅಂತ ಅದೇನೋ ಗಾದೆ ಹೇಳ್ತಾರೆ, ಬೆಟ್ಟ ಆಗದು ಇಲ್ಲಿ ಹಿಡಿತಿದ್ರು ಅಂತ. ಹಂಗಾಗಿದೆ ನಮ್ಮ ಪರಿಸ್ಥಿತಿ ಈಗ. ದಿನ ಬೆಳಗಾದ್ರೆ 11 ಸಿಗ್ಬೋದು, 12 ಸಿಗ್ಬೋದು, 31 ಸಿಗ್ಬೋದು ಅಂತ ನಾವು ಟಿವಿ ನೋಡ್ತಾ ಇದೀವಿ. ಯಾಕಂತಂದ್ರೆ 10 ಜನ ಏನಾರು ಅಂತಾರೆ ಅಂದ್ರೆ ನಾವು ನಿರೀಕ್ಷೆಗೆ ಮೀರಿ ನಮ್ದೇ ಯಾವ್ದೋ ಒಂದು ಧರ್ಮ ಇರ್ಬೋದು, ಒಂದು ಏನೋ ಇರ್ಬೋದು, ನಮ್ಮ ನಂಬಿಕೆ ಇರ್ಬೋದು, ಆದ್ರೂ ಅದ್ರಲ್ಲೊಂದು ಏನೋ ಇದೆ ಅನ್ನೋದು ಒಂದು ನಾವುವೇ ಯೋಚನೆ ಮಾಡ್ತಾ ನೋಡ್ತಿದ್ವಿ. ನೆನ್ನೆವರೆಗೂ ನೋಡಿದೀವಿ ಸರ್. ನಾವುವೇ ನೆನ್ನೆ ನೋಡಿದಾಗ ನಮ್ಗೆ ಅನ್ಸಿದ್ದೇನು ಅಂದ್ರೆ, ಒಬ್ಬ ಮನುಷ್ಯ ಹಿಂದೂ ಧರ್ಮದ ಪ್ರಕಾರ ಎಷ್ಟಡಿ ಗುಂಡಿ ತೋಡಿ ಒಬ್ಬ ಶವ ಸಂಸ್ಕಾರನ ಮಾಡ್ಬೋದು. ವಿತ್ತಿನ ಅವನು ಒಬ್ಬನೇ ಹೋಗಿದ್ದೆ ಅಂತ ಅವ್ನು ಹೇಳ್ತಿದ್ದ. ಅದೊಂದು ನಮ್ದಾಯ್ತು. ಈಗ ಅವನು ನಮ್ಮವರು SIT ಅಧಿಕಾರಿಗಳು ಜೊತೆ JCB ಅವ್ರಿಗೆ ಬೇರೆ ಸೆಕ್ಯೂರಿಟಿ ಅದನ್ನ ಇಟ್ಕೊಂಡು 18 ಅಡಿ ಆಳ ಆಗ್ದಿದ್ದಾರೆ ಸರ್. ಅದ್ರಲ್ಲಿ ಏನು ಸಿಕ್ಕಿಲ್ಲ ಅಂದ್ರೆ ಅರ್ಥ ಏನು? ಹಂಗಾದ್ರೆ ಎಲ್ಲ ಕೆವ್ಡ್ರು ಮೂಗ್ರ ಮಾತಾಡ್ದೇನೆ ಇರಕ್ಕೆ? ಹಿಂದೂ ಧರ್ಮ ಅಂದ್ರೆ ಬಿಟ್ಟು ಸಿಗುತ್ತಾ ಎಲ್ಲರಿಗೂ? ಬಂದು ಕಲ್ಲೊಡಿಯಕ್ಕೆ ಅಷ್ಟು ಗೊತ್ತಿದ್ರೆ ನಮ್ ಜನ ಎಲ್ಲೋಗಿದ್ರು? ಯಾಕೆ ಗೊತ್ತಾಗಲ್ಲ ಅವ್ರಿಗೆ? ನಮ್ ಧರ್ಮದ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿದ್ದಾರೆ, ಧರ್ಮಸ್ಥಳನ ಕಿತ್ಕೊಳ್ಳಕ್ಕೆ ಅಂತ ಮಾಡ್ತಾವ್ರೆ. ಮೂಲ ಕಾರಣ ಏನ್ ಗೊತ್ತಾ? ಅವ್ನು ಬುಡ ತಗೊಂಡು ಬುಡ ಮನುಷ್ಯ, ಅವ್ನು ಕೇಳ್ಬೇಕು ತಾನೆ ಯಾವ ಮಾರ್ಕೆಟ್ ಇದೆ ಅಂತಂದ್ರೆ, ಬೋಳಿ ಮಗನೆ ಇದೆಲ್ಲ ಎಸ್ ಸಿಕ್ತು ಅಂತ. ಹೆಂಗ್ ಇಸ್ಕೊಂಡ್ರು ಅವರು? ಯಾಕೆ ಇಸ್ಕೊಂಡ್ರು ಅವರು? ತಲೆ ಬುರುಡ ಅಷ್ಟೊಂದು ಚೀಪಾಗಿ ಸಿಗುತ್ತಾ ಎಲ್ಲಾರುವೆ? ಅದೇನ್ ಕುರಿನ ಕೋಳಿನ? ಅದು ಗೊತ್ತಾಗ್ಬೇಕಲ್ವಾ ಅವ್ರಿಗೆ? ಅದೇ ನಮ್ದು ಆಗ್ರಹ. ಏನ್ ಗೊತ್ತಾ, ಇದರಿಂದ ಏನು ಷಡ್ಯಂತ್ರ ಇದೆ ಸರ್? ನೇರವಾಗಿ ನಾವು ಸರ್ಕಾರನೇ ಹೊಣೆ ಮಾಡ್ತಾ ಇರೋದು. ಯಾಕಂದ್ರೆ ನಾವು ನಮ್ದೇ ಆದ ಸರ್ಕಾರನ ರಚನೆ ಮಾಡಿ ಬಿಟ್ಟಿದೀವಿ. ದೇಶ ನೋಡ್ಕೊಳ್ಳಿ ಅಂತ ತಾನೇ ಕಳ್ಸಿರೋದು, ನಮ್ ರಾಜ್ಯ ನೋಡ್ಕೊಳ್ಳಿ ಅಂತ. ರಾಜ್ಯ ನೋಡ್ಕೊಳಕ್ಕೆ ಬೇರೆಯವ್ರ ಮೇಲೆ ಗೂಬೆ ಕೂರಿಸ್ತಾ ಇವ್ರು ಅನ್ಕೊಂಡು ಇವ್ರೇನ್ ಕತ್ತೆ ಕಾಯ್ತಿದಾರ? ನಾವ್ ಒಬ್ಬರಿಗೆ ಏನ್ ಮೈಸೂರ್ಗೊಬ್ಬರಿಗೆ CM ಮಾಡಿಲ್ಲ, ನಾವು ಕರ್ನಾಟಕ CM ಮಾಡಿರೋದು. ಅವ್ರು ತಿಳ್ಕೊಬೇಕಲ್ವಾ? ಒಬ್ರು ಇಷ್ಟು ಜನ ಇದ್ದಾರೆ, ನಮ್ಮ ಎಷ್ಟು ಲಕ್ಷ ನಾವು ಹಿಂದೂಗಳಿದೀವಿ. ಸುಕನ್ಯಾ ಮಾದಳ್ಳಿ, ಇಷ್ಟು ಜನ ಹಿಂದೂಗಳಿದೀವಿ. ಅವರ ಮನಸ್ಸಿನ ಮೇಲೆ, ಭಾವನೆ ಮೇಲೆ ಎಷ್ಟು ನೋವಾಗ್ಬೋದು. ನಾನು ಏನ್ ಮಾಡ್ಬೇಕು ಅಂತ ತಿಳ್ಕೊಬೇಕಿತ್ತು. ನಿಜವಾಗ್ಲೂ ಕಳ್ಳನ್ ತಂದು ನಿಲ್ಸ್ತೀವಿ ಸರ್, ನಾವು ಒಪ್ಕೋತೀವಿ. ನಾವೇ ಸೌಜನ್ಯಂಗ್ ನ್ಯಾಯ ಕೊಡಿಸ್ತೀವಿ. ಈ ಕಳ್ಳನ್ ಮಕ್ಳು ಏನ್ ನ್ಯಾಯ ಕೊಡಿಸ್ತಾರೆ? ಅವ್ರಿಗೆ ಅಷ್ಟು ಅರ್ಥ ಆಗಲ್ವಾ? ಬೇರೆಯವ್ರ ಮೇಲೆ ಗೂಬೆ ಕೂರಿಸಿ ನ್ಯಾಯ ಕೊಡ್ಸೋದ? ಇದ್ಯಾವ ತರ ನ್ಯಾಯ ಸರ್? ಹಂಗಾರೆ ಊರವರೆಲ್ಲ ಓದೋರೆಲ್ಲ ಈ ತರ ಮಾಡ್ಬಿಟ್ಟು ನ್ಯಾಯ ಕೊಡ್ಸಂಗಾಗುತ್ತಾ? ನಾಳೆ ಇನ್ನೊಬ್ಬ ಯಾವನಾದ್ರೂ ಮಾಡ್ತಾನೆ ಇವನ್ ತರನೇ. ಇನ್ನೊಬ್ಬ ಸಮೀರ್ ಉಟ್ಕೋತಾನೆ. ಆ ಸಮೀರ್ ಅನ್ನೋನ್ ಯಾವನು? ಮೊದ್ಲು ಅವನ್ನ CIT ತನಿಖೆಗೆ ಒಳಪಡಿಸಬೇಕು. ಒಂದು ಮಂಪಾರು ಪರೀಕ್ಷೆಗೆ ಅವನ್ನ ಒಳಪಡಿಸಬೇಕು, ತಿಮ್ಮಾರೂಢಿ ಪಡಿಸಬೇಕು, ಮತ್ತೆ ಬುಡ ಇಟ್ಕೊ ಬಂದಲ್ಲ ಅವನ್ನ, ಮತ್ತೆ ಭೀಮನ್ನ, ಇಷ್ಟು ಜನನ ಮಾಡ್ಸಕ್ ಹೇಳಿ ಸರ್. ಮಹೇಶ್ ಮತ್ತೆ ಸಂತೋಷ್ ಅನ್ನೋನ್ ಗುಡಿ ಅವನು ಒಪ್ತಾ ಇಲ್ವಂತೆ. ಇಷ್ಟು ಜನನ ಅವರು ಮಂಪಾರು ಪರೀಕ್ಷೆಗೆ ಒಳಪಡಿಸ್ತಿ. ನಮ್ ಸರ್ಕಾರ ಇದ್ದದ್ದೇ ಆದ್ರೆ, ನ್ಯಾಯವಾಗಿ ಅದೇ ಅಂತದಾದ್ರೆ, ಸಹಜವಾಗಿ ನಡ್ಕತ್ತಿ ಅನ್ನೋದಾದ್ರೆ, ನುಡಿದಂತೆ ನಡೆದ ಸರ್ಕಾರ. ಅದ್ರಲ್ಲಿ ಇದು ಒಂದು ವಿಷಯ ಸೇರಿಸ್ತಿದೀವಿ, ಧರ್ಮಸ್ಥಳನ ಉಳ್ಸಕ್ ಹೇಳಿ ಸರ್. ನಾವಂತೂ ಧರ್ಮಸ್ಥಳನ ಬಿಡೋ ಮಾತೇ ಇಲ್ಲ. ಅದೇನಾದ್ರೂ ಆಗೋಗ್ಲಿ ನಾವು ಹೋಗ್ತೀವಿ, ಬಿಡೋ ಮಾತೇ ಇಲ್ಲ. ಅಲ್ಲ, ಧರ್ಮಸ್ಥಳ ಬಿಡಕ್ಕಾಗಲ್ಲ ಸರ್. ಧರ್ಮಸ್ಥಳದಲ್ಲಿ ಎಲ್ಲ ಮಹಿಳೆಯರ್ಗೆ ಒಳ್ಳೇದ್ ಮಾಡೋದು ಯಾಕೆ ಕಣ್ಣು ಕಾಣಲ್ಲ ಅವ್ರಿಗೆ? ಇದು ಕಣ್ಣು ಕಾಣುತ್ತೆ, ಅದೇ ಕಣ್ಣು ಕಾಣಲ್ಲ ಅನ್ಯಾಯ. ಅವ್ರಿಗೆಲ್ಲ ಅನ್ಯಾಯದ್ ಮಾತ್ರ ತುಂಬಾ ಕಾಣುತ್ತೆ. ಇದೆಲ್ಲ 53 ವರ್ಷದ ಬುರುಡೆ ತಂದ್ರ ಅದನ್ನ ಪರೀಕ್ಷೆ ಮಾಡಿ ಗೊತ್ತಾಗಲ್ಲ ಸರ್ ಅವ್ರಿಗೆ. CM ಏನ್ ಮಾಡ್ತಾರೆ ಗೊತ್ತಾಗಲ್ಲ ಅವ್ರಿಗೆ. ನಾವು ಹಿಂದೂ, ಅವರು ಹಿಂದೂ, ಎಲ್ಲ ಹಿಂದೂ ದೇವಾಲಯಗಳಿಗೆ ಅನ್ಯಾಯ ಮಾಡಬಾರ್ದು ಅಂತ ಗೊತ್ತಾಗಲ್ವಾ? ಸುಮ್ಮನೆ ಏನಕ್ಕೆ ಇಷ್ಟೊಂದು ಎಲ್ಲ ಇದು ಅಪಪ್ರಚಾರ ಮಾಡ್ಕೊಂಡು ಧರ್ಮಸ್ಥಳಕ್ಕೆಲ್ಲ ತೊಂದರೆ ಕೊಟ್ಕೊಂಡು ಹೆಗ್ಡೆ ಅವ್ರ ಕುಟುಂಬಕ್ಕೂ ಇದು ಮಾಡ್ಕೊಂಡು ಅವೇಳನ ಮಾಡೋದು ತಪ್ಪು ಸರ್. ಇದು ಹೆಗ್ಡೆ ಅವ್ರು ಒಳ್ಳೆಯವ್ರೆ. ತನಿಖೆ ಮಾಡೋದು ಸರಿ ಇಲ್ಲ ಸರ್, ಒಪ್ಪಲ್ಲ. ನಿಲ್ಸ್ಬೇಕು ಸರ್ ಅದನ್ನ. ಅದು ಇನ್ನೂ ಒಂದ್ ಹೇಳ್ತಾನೆ ಸರ್, ಅವನು ಮುಂದಿನ ಊರ್ಗ್ ಹೋಯ್ತಾನೆ. ಈಗ ಆ ಊರಾಯ್ತು, ಅಲ್ಲಿ ಸಿಕ್ಲಿಲ್ಲ 13ನೇ ಗುಂಡಿ, ಇನ್ನೊಂದು ಊರ್ಗ್ ಹೋಯ್ತಾನೆ. ಇನ್ನೊಂದು ಊರಲ್ಲೂ ಅದೇ ಹೇಳ್ತಾನೆ. ಇವ್ನು ಸುತ್ತಮುತ್ತ ಒಬ್ರೇ ತಗೊಂಡೋಗಿ ಗೊತ್ತಾಕಿದ್ದಾನೆ ಹೆಣ್ಣನ. ಅದನ್ನ ಯಾರು ಕೇಳ್ಬೇಕ್ತಾನೆ. ಈಗ ಒಬ್ಬ ಮನ್ಸ ಸತ್ರ ಒಬ್ರೇ ತಗೊಂಡೋಗಿ ಹಾಕಕ್ಕದ? ಎಷ್ಟ್ ಜನ ಆಗ್ಬೇಕು? ಅಷ್ಟೆಲ್ಲ ಇರ್ಬೇಕಲ್ವಾ? ನಮ್ಮ ಆಗ್ರಹದ ಮೋಸ ಮಾಡೋದು, ಇದು ಮೋಸ ಸರ್. ಮೋಸ ಸರ್. ರಾಜಮ್ಮ ಅಂತ ಇದು ಮೋಸನೇ ಮಾಡ್ತಾ ಇರೋದು, ತಪ್ಪು ಇದು. ಹೆಗ್ಡೆ ಅವರು ದೇವ್ರ ಸ್ವರೂಪ, ದೇವ್ರ ಒಂದು ಶಕ್ತಿ. ಅವ್ರೇನಾದ್ರು ಧರ್ಮವಾಗಿದ್ರೆ ಇಡೀ ಕರ್ನಾಟಕ, ಇಡೀ ದೇಶನ ನಮ್ಮ ಯಾರ್ಯಾರು ಅವ್ರ ಹಿಂದ್ಗಡೆ ಇರ್ತಾರ ಗೆದ್ದೇ ಗೆಲ್ತಾರ ಸರ್ ಅವರು.
ಅಷ್ಟೇ ನಾನು ಹೇಳೋದು. ಏನೂ ಆಗಲ್ಲ ಅವ್ರಿಗೆ. ನಾವಿದ್ದೀವಿ ಅವ್ರು ಗೆದ್ದೆ ಗೆಲ್ತಾರ, ಪಾಸ್ ಆಗಿ ಆಗ್ತಾರ ಅವ್ರು ಅಷ್ಟೇ. ದೇವ್ರ ಸ್ವರೂಪ ಅವರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.